ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಪೆನ್ಷನ್ನಿನ ವಿಚಾರವಾಗಿ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಈಗ ಪೆನ್ಷನ್ ವಿಚಾರವಾಗಿ ತುಂಬಾ ಜನಕ್ಕೆ ತೊಂದರೆ ಉಂಟಾಗಿರುವುದಂತೂ ಸರ್ವೇ ಸಾಮಾನ್ಯವಾಗಿ ಇರುವಂತದ್ದು. ಕಳೆದ 5 ತಿಂಗಳಿಂದ ತುಂಬಾ ಜನಕ್ಕೆ ಪೆನ್ಷನ್ ಬಂದಿಲ್ಲ. ಸೀನಿಯರ್ ಸಿಟಿಸನ್, ವಿಡೋ ಪೆನ್ಷನ್, ಹ್ಯಾಂಡಿಕ್ಯಾಪ್ ಪೆನ್ಷನ್ಗಳು, ಈ ರೀತಿ ಗವರ್ಮೆಂಟ್ ಕಡೆಯಿಂದ ಸ್ಪೆಷಲಿ ರಾಜ್ಯ ಸರ್ಕಾರದಿಂದ ಬರ್ತಾ ಇರುವಂತ ಪೆನ್ಷನ್ ಕಳೆದ 5 ತಿಂಗಳಿಂದ ಯಾರ ಖಾತೆಗೂ ಜಮಾ ಆಗ್ತಾ ಇಲ್ಲ. ತುಂಬಾ ಜನ ಈ ವಿಚಾರವಾಗಿ ನನಗೆ ಕಮೆಂಟ್ ಅಲ್ಲಿ ಕೂಡ ಕೇಳ್ತಾ ಇದ್ರಿ, ಅಪ್ಡೇಟ್ಸ್ ಏನಾಗಿದೆ, ಪೆನ್ಷನ್ ಯಾವಾಗ ಬರುತ್ತೆ, ಯಾಕೆ ಈ ರೀತಿ ಸಡನ್ ಆಗಿ ಯಾವ್ದೇ ರೀತಿ ಇನ್ಫಾರ್ಮೇಶನ್ ಇಲ್ದಿರೆ ಸ್ಟಾಪ್ ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಆಫ್ಟರ್ ವೆರಿ ಲಾಂಗ್ ಟೈಮ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಸೊ ಈಗ ಪೆನ್ಷನ್ ಸುಮಾರು ಗವರ್ಮೆಂಟ್ ಕೊಟ್ಟಿರೋ ಪ್ರಕಾರ 85 ಲಕ್ಷ ಪೆನ್ಷನ್ದಾರರು ಇದಾರಂತೆ ಕರ್ನಾಟಕದಲ್ಲಿ. 85 ಲಕ್ಷ ಜನರು ಪೆನ್ಷನ್ ಹೋಲ್ಡರ್ಸ್ ಕರೆಂಟ್ಲಿ ಇರುವಂತದ್ದು. ಅದ್ರಲ್ಲಿ 23 ಲಕ್ಷ ಪೆನ್ಷನ್ ಹೋಲ್ಡರ್ಸ್ ಗಳದ್ದು ಈಗ ಅಕೌಂಟ್ ನ ಕ್ಯಾನ್ಸಲ್ ಮಾಡಿದ್ದಾರೆ. 23 ಲಕ್ಷ ಜನರ ಪೆನ್ಷನ್ ಈಗ ಕ್ಯಾನ್ಸಲೇಷನ್ ಆಗಿರುವಂತದ್ದು. ಯಾವ ಒಂದು ಆಧಾರದ ಮೇಲೆ? ಹೌದು, ಇವರು GST ಪೇಯರ್, ಇವ್ರ ಹತ್ರ ಪ್ರಾಪರ್ಟಿ ಇದೆ, ಇವಾಗ ಏನ್ ರೇಷನ್ ಕಾರ್ಡ್ ಏನ್ ರೂಲ್ಸ್ ಮಾಡಿದ್ದಾರೆ ಆ ರೂಲ್ಸ್ ನೆಲ್ಲಾನು ಪೆನ್ಷನ್ ಗೆ ಇವರು ಇನ್ಕ್ಲೂಡ್ ಮಾಡ್ಕೊಂಡು ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಫಸ್ಟ್ ಬೇಸಿಕ್ ಆಗಿ ಪೆನ್ಷನ್ ಹೋಲ್ಡರ್ಸ್ ಗಳಿಗೆ ಏನಕ್ಕೆ ಪೆನ್ಷನ್ ಬರುತ್ತೆ? ಒಂದು ಸೀನಿಯರ್ ಸಿಟಿಸನ್, ಇಲ್ಲ ರಿಟೈರ್ಮೆಂಟ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಹ್ಯಾಂಡಿಕ್ಯಾಪ್ ಆಗಿರ್ತಾರೆ. ಗವರ್ಮೆಂಟ್ ಇವ್ರಿಗೆ ಒಂದು ಬೇಸಿಕ್ ಅಮೌಂಟ್ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ಪೆನ್ಷನ್ ನ ಕೊಡ್ತಾರೆ. ಯಾಕಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಕ್ ಆಗದೆ ಇರ್ಬೋದು, ಅಥವಾ ಏನೋ ಒಂದು ಗವರ್ಮೆಂಟ್ ಇಂದ ಒಂದು ಸಹಾಯಧನ ಅನ್ನೋ ಒಂದು ಹೆಸರಲ್ಲಿ ಕೊಡ್ತಾರೆ. ಇಷ್ಟು ವರ್ಷ ಇಲ್ದಿದಂತ ರೂಲ್ಸ್ ನ ಸಡನ್ ಆಗಿ ಯಾಕೆ ತಗೊಂಡ್ಬಂದ್ರು? ಇದಕ್ಕೆಲ್ಲ ಇವರು ಕೇಂದ್ರ ಸರ್ಕಾರದ ಮನವಿನ ತಗೊಂಡಿದ್ದಾರೆ ಅಥವಾ ಕೇಂದ್ರ ಸರ್ಕಾರದ ಡಿಸ್ಕಷನ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತ ಪೆನ್ಷನ್ಗಳು ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಗಳು ಏನಾದ್ರೂ ನಿಂತಿದ್ಯಾ? ನಿಂತಿಲ್ವಲ್ಲ. ರಾಜ್ಯ ಸರ್ಕಾರದಿಂದ ಬರ್ತಾ ಇರೋದು ಮಾತ್ರ ಯಾಕೆ ಈ ರೀತಿ ಗೊಂದಲಗಳು ಉಂಟಾಗ್ತಾ ಇದೆ? ಇವಾಗ ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ ಎಲ್ಲಾನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡ್ತಾನೇ ಬರ್ತಾ ಇದೀವಿ. ಈಗ ಪೆನ್ಷನ್ಗೂ ಈ ರೀತಿ ಮಾಡ್ಬಿಟ್ರೆ ಈಗ 5 ತಿಂಗಳು ಹಣನ ನೀವು ಕೊಡದೇ ಇಲ್ವಲ್ಲ, ನೆಕ್ಸ್ಟ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ? ಇದಕ್ಕೆಲ್ಲಾ ಪ್ರಶ್ನೆನ ಗವರ್ಮೆಂಟ್ ಗೆ ಕೇಳಿದಾಗ ಇದರ ಬಗ್ಗೆ ಗವರ್ಮೆಂಟ್ ಮಾತಾಡ್ತಾ ಇಲ್ಲ. ಇದು ಆಗಿರುವಂತ ಸಮಸ್ಯೆ. ಹೊಸ ಸರ್ಕಾರ ಬಂತು, ಎಲ್ಲ ಕೆಲಸಗಳು ಮುಗಿತು. ಈ ಕಡೆ ಹೊಸ SIR ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಆಗಿರ್ಬೋದು, ಇದೆಲ್ಲಾನು ನಡೀತಾ ಇದೆ. ಈ ಒಂದು ಪೆನ್ಷನ್ ವಿಚಾರವಾಗಿ ಯಾಕೆ ಗವರ್ಮೆಂಟ್ ಮಾತಾಡ್ತಾ ಇಲ್ಲ? ಎಲ್ಲಾ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಡ್ತೀವಿ, ನಾವು ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ನ ಮಾಡಿದ್ರು. ಆದ್ರೆ ಅದ್ರ ತಕ್ಕನಂಗೆ ಯಾಕೆ ನಡ್ಕೋತಿಲ್ಲ? ಇವಾಗ ಈ ಪೆನ್ಷನ್ ಗೆ ಯಾಕೆ ಕೈ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದು, ವಿಡೋ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಪೆನ್ಷನ್ ಬರ್ತಾ ಇರುತ್ತೆ. ಅವ್ರ ಮಕ್ಕಳು ಒಂದು ITBT ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ಬೋದು. ಬಟ್ ಇವ್ರ ಮನೇಲೇ ಇರ್ತಾರಲ್ವಾ, ಅವ್ರ ಕೆಲ್ಸಕ್ಕೆ ಹೋದ್ರೆ ಪಾಪ ಇವ್ರಿಗೆ ಯಾಕೆ ನೀವು ಅವ್ರದ್ದು GST ಅನ್ಬಿಟ್ಟು ಇವ್ರ ತಲೆ ಮೇಲೆ ಹಾಕ್ತಾ ಇದ್ದೀರಾ? ಅವ್ರ ಕೆಲಸ ಮಾಡೋರು ಅವ್ರು ಮಾಡ್ತಾರಿಲ್ಲ, ಮದುವೆಯಾಗಿ ಬೇರೆ ಕಡೆ ಹೋಗಿರ್ಬೋದು, ಇವ್ರು ಒಬ್ರೇ ಆಗೇ ಇರ್ಬೋದು. ಇದನ್ನೆಲ್ಲ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ನೀವು? ಗವರ್ಮೆಂಟ್ ತುಂಬಾ ರಾಂಗ್ ವಿಚಾರಗಳಿಗೆ ಮಾತ್ರ ಕಿವಿ ಕೊಡುತ್ತೆ. ಅದೇ ಪೆನ್ಷನ್ ಹೋಲ್ಡರ್ಸ್ ಗಳು ಇದನ್ನ ನಂಬ್ಕೊಂಡಿರ್ತಾರೆ. ಕೆಲವರು ಮೆಡಿಸಿನ್ಸ್ ತಗೊಳಕ್ ಇಟ್ಕೊಂಡಿರ್ತಾರೆ, ಅಥವಾ ಏನಕ್ಕಾದ್ರೂ ಒಂದು ಹೆಲ್ಪ್ ಆಗ್ತಾ ಇರುತ್ತೆ. ಅದೇನು ತುಂಬಾ ಏನ್ ಲಕ್ಷ ಏನ್ ಬರ್ತಿಲ್ಲ, 2,000 ರೂಪಾಯಿ, 3,000 ರೂಪಾಯಿ, ಕೆಲವ್ರಿಗೆ 1,000 ರೂಪಾಯಿ, ಈ ರೀತಿ ಬರುವಂತ ಪೆನ್ಷನ್ ಅನ್ನು ಕಟ್ ಡೌನ್ ಮಾಡಿದಿರಲ್ಲ. ಸೊ ಇವಾಗ ಗೃಹ ಲಕ್ಷ್ಮಿ ಯೋಜನೆ ಅಂತೂ 2 ತಿಂಗಳದ್ದು, ಹೋದ ವರ್ಷ ಬಿಡಿ, ನೀನ್ ಆಗೋಗ್ತಾ ಇದೆ. ಈ ವರ್ಷ ಮುಗಿದ್ರೆ ನಿಮ್ ಸರ್ಕಾರನೇ ಮುಗೀತೀನಿ, ಆಗಸ್ಟ್ ಬಂದ್ರೆ, ನೆಕ್ಸ್ಟ್ ಆಗಸ್ಟ್ ಬಂದ್ರೆ. ಇನ್ನು ಕಳೆದ ವರ್ಷದ್ದು 2 ತಿಂಗಳ ಅಮೌಂಟ್ ಏನ್ ಮಾಡಿದ್ರಿ? ಅನ್ನಭಾಗ್ಯ ಅಮೌಂಟ್ ಏನ್ ಮಾಡಿದ್ರಿ? ಈ ಕಡೆ 5 ತಿಂಗಳು ಪೆನ್ಷನ್ ಅಮೌಂಟ್ ಏನ್ ಮಾಡಿದ್ರಿ? ಈ ಫಂಡ್ ಎಲ್ಲ ಎಲ್ಲಿ ಹೋಗ್ತಾ ಇದೆ? ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ವಾ ಅನ್ನೋದು ನಮ್ಗೆ ಇಲ್ಲಿ ತೊಂದರೆ ಆಗ್ತಾ ಇರುವಂತದ್ದು. ಸೊ ಕೇಂದ್ರ ಸರ್ಕಾರ ಮಾಡದಿಲ್ದಿರುವಂತ ರೂಲ್ಸ್ ನ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಪೆನ್ಷನ್ದಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಗವರ್ಮೆಂಟ್ ಕನ್ಸಿಡರೇಷನ್ ಮಾಡಬೇಕು. ಈ ಕನ್ಸಿಡರೇಷನ್ ಮಾಡ್ತಾ ಇಲ್ಲ ಇವರು. ಇದೇ ಆಗ್ತಾ ಇರುವಂತದ್ದು ಸಮಸ್ಯೆ. ಕನ್ಸಿಡರೇಷನ್ ಮಾಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ತಾನೇ ಏನ್ ಆಗ್ತಿದೆ, ಯಾಕೆ, ಏನು ಅಂತ ಗೊತ್ತಾಗೋದು. ಏನು ಮಾಡಿದ್ರೆ ಇವ್ರ ಡಿಸಿಷನ್ ತಗೊಂಡ್ರೆ ಈ ರೀತಿನೇ ಸಮಸ್ಯೆ ಆಗುವಂತದ್ದು. ಸೊ ಪೆನ್ಷನ್ ಇನ್ನ ಯಾವಾಗ ರಿಲೀಸ್ ಆಗುತ್ತೆ ಅಥವಾ ಅದ್ರ ಬಗ್ಗೆ ಏನಾಗುತ್ತೆ, ಕ್ಯಾನ್ಸಲೇಷನ್ ಆಗಿರೋರು ಮತ್ತೊಮ್ಮೆ ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದಾ, ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಇದ್ರ ಬಗ್ಗೆ ಗವರ್ಮೆಂಟ್ ಸ್ವಲ್ಪ ಕ್ಲಾರಿಟಿನ ಕೊಡಬೇಕು. ಅಂಡ್ 23 ಲಕ್ಷ ಜನರು ಯಾರು, ಅದರ ಪಟ್ಟಿ ಏನಾದ್ರು ರಿಲೀಸ್ ಮಾಡ್ತೀರಾ? ವೆಬ್ಸೈಟ್ ಗಳಲ್ಲಿ ರಿಲೀಸ್ ಮಾಡ್ತೀರಾ ಅಥವಾ ಇದಕ್ಕೆ ಸಪರೇಟ್ ಆಗಿ ಒಂದು ಆಪ್ ಲಾಂಚ್ ಮಾಡ್ತೀರಾ? ಇದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಬೇಕಾಗಿದೆ. ತುಂಬಾ ಜನ ಇಲ್ಲಿ ಬೇಜಾರ್ ಮಾಡ್ಕೊಂಡು ಕಮೆಂಟ್ ಹಾಕ್ತಾರೆ, ನಮ್ಗೆ ಪೆನ್ಷನ್ ದುಡ್ಡು ಬರ್ತಾ ಇಲ್ಲ ಅಂತ. ಎಸ್, 5 ತಿಂಗಳಿಂದ ಪೆನ್ಷನ್ ದುಡ್ಡು ಬರ್ತಾ ಇಲ್ಲ. ಗವರ್ಮೆಂಟ್ ಇಂದ ಆಗಿರುವಂತ ದೊಡ್ಡ ಲೂಪ್ ಹೋಲ್ ಅಥವಾ ಅವರಿಂದ ಆಗ್ತಾ ಇರುವಂತ ತೊಂದರೆ ಅಂತ ಹೇಳ್ಬೋದು ಇನ್ನೊಂದು ಅರ್ಥದಲ್ಲಿ. ಸೊ ಏನ್ ಮಾಡಕ್ಕಾಗಲ್ಲ. ಅವ್ರು ದುಡ್ಡು ಮಾಡ್ಕೊಳಕ್ ಈ ತರ ಮಾಡ್ತಾ ಇದಾರ, ಜನಸಾಮಾನ್ಯರಿಗೆ ಈ ತರ ತೊಂದರೆ ಕೊಡ್ತಾ ಇದಾರ, ಅರ್ಥ ಆಗಲ್ಲ. ಗವರ್ಮೆಂಟ್ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಇದು ಆಗಿರುವಂತ ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಸದ್ಯಕ್ಕೆ ಪೆನ್ಷನ್ದು 5 ತಿಂಗಳಿಂದ ಹಣ ಬಂದಿಲ್ಲ. ಇದರ ಬಗ್ಗೆ ಎಚ್ಚೆತ್ಕೊಳ್ಳಿ ಅಂತ ಗವರ್ಮೆಂಟ್ಗೆ ಎಲ್ಲರೂ ಮನವಿ ಮಾಡ್ಕೊಳ್ಳೋಣ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ.